ನಿನ್ನೆ RSSನ ಮುಖ್ಯಸ್ಥರು ಮೋಹನ್ ಭಾಗತ್ ಅವರು ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಮಾತಾಡಿದ್ರು. ಮೋಹನ್ ಭಾಗವತ್ ಸರ್ ಯತ್ನಾಳ್ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ, CT ರವಿಗೆ ಇವ್ರಿಗೆ ಹೆಂಗೂ ಬುದ್ಧಿ ಇಲ್ಲ, ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬರೀ ಹಿಂದೂ ಧರ್ಮ ಮುಸ್ಲಿಮ್ಸ್ನ ಬೈಯೋ ಕೆಲಸ ಇಟ್ಕೊಂಡಿದ್ದಾರೆ. ನೀವು ಹಿರಿಯರು, ನೀವಾದರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ ಅಂದರೆ ಅದಕ್ಕೆ ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡಿದ್ರಿ. ಸರ್, ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಹಂಗರ್ ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ 105, ಅಂದರೆ ಸಿವಿಯರ್ ಕ್ಯಾಟಗಿರಿಯಲ್ಲಿದ್ದೀವಿ. ಹಸಿವಿನಿಂದ ಭಾರತ ನರಳುತ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಪವರ್ಟಿ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಯೂತ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ನಾರ್ತ್ ಈಸ್ಟಲ್ಲಿ ಕ್ಲಾಶಸ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಚೈನಾದವರು ಬಂದು ಶ್ರೀಲಂಕಾದಲ್ಲಿ ಪೋರ್ಟ್ ಸ್ಟಾರ್ಟ್ ಮಾಡಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಮಯನ್ಮಾರ್ ಇಲ್ಲಿಗಲ್ ಇಮ್ಮಿಗ್ರೇಷನ್ ಬಗ್ಗೆ ಮಾತಾಡಿ ಸರ್. ಬಾಂಗ್ಲಾದೇಶಲ್ಲಿ ನಡೀತಾ ಇರೋ ಸಮಸ್ಯೆಗಳು ಇಂಡಿಯಾಗೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಾತಾಡಿ ಸರ್. ನಮಗೂ ಪಾಕಿಸ್ತಾನಕ್ಕೆ ನಡುವೆ ಇರೋ ವಾರಲ್ಲಿ ಪಾಕಿಸ್ತಾನನ ಹೆಂಗೆ ಸದೆ ಬಡಿಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಸರ್. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಲ್ಲಿ ಚೈನಾ ಮಿತಿಮೀರಿ ವರ್ತಿಸ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಲಡಾಖ್ ಅರುಣಾಚಲ್ ಪ್ರದೇಶಲ್ಲಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಹೆಂಗಾಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಬಡತನದ ಬಗ್ಗೆ ಮಾತಾಡಿ, ಹಸಿವಿನ ಬಗ್ಗೆ ಮಾತಾಡಿ ಅಂದರೆ ನೀವು ಯತ್ನಾಳ್ ಅವರು, ಆರ್ ಅಶೋಕ್ ಅವರು, CT ರವಿ ಅವ್ರ ಕ್ಯಾಟಗಿರಿಗೆ ಸೇರಿಬಿಟ್ರಲ್ಲ ಸರ್.